ಇನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡೋರಿದ್ದಾರೆ. ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಸದ್ಯ ಸಂಸದೆ ಸುಮಲತಾ ಅವರು. ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಅವರು ಪೂಜೆ ಸಲ್ಲಿಸೋರಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನದಲ್ಲೇ ತಮ್ಮ ನಿಲುವನ್ನ ಅವರು ಪ್ರಕಟ ಮಾಡೋರಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆ ಬಗ್ಗೆ ನನ್ನ ನಿರ್ಧಾರವನ್ನ ನಾನು ಪ್ರಕಟ ಮಾಡ್ತೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಿದ ಬಳಿಕ ಅಂತ ಸುಮಲತಾ ಅವರು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಲ್ಲಿಗೆ ಅವರೇನಾದ್ರು ಈ ಬಾರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಈಗ ಕೆಲವರು ಕಾಂಗ್ರೆಸ್ಸಿಗೆ ಅವರು ಸಪೋರ್ಟಿವ್ ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದಂತ ನಿರ್ಧಾರ ಏನಾದ್ರು ಪ್ರಕಟಿಸ್ತಾರಾ? ಬಟ್ ಅದು ಸಾಧ್ಯತೆ ತೀರಾ ಕಮ್ಮಿ. ಯಾಕಂದ್ರೆ ಕಾಂಗ್ರೆಸ್ ನಾಯಕರುಗಳೇ ದೊಡ್ಡ ಮಟ್ಟದ ನಾಯಕರು ಅಂತ ಉತ್ಸುಕತೆಯನ್ನ ಹೊಂದಿಲ್ಲ. ಅಥವಾ ಬಿಜೆಪಿಯ ಅಂದ್ರೆ ಮೈತ್ರಿ ಅಭ್ಯರ್ಥಿಗೆ ತನ್ನ ಬೆಂಬಲ ಅನ್ನುವಂಥದ್ದನ್ನ ಅವರು ಪ್ರಕಟ ಮಾಡ್ತಾರಾ ಅಥವಾ ತನ್ನ ತಟಸ್ಥರಾಗಿರ್ತಾರಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾಳಿನ 10 ಗಂಟೆ ಸಮಯ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕಂತಂದ್ರೆ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ನಾಳೆ 10 ಗಂಟೆಗೆ ಪ್ರಕಟಿಸ್ತೀನಿ ಅನ್ನುವಂತನ್ನ ಪೋಸ್ಟ್ ಮಾಡಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸುವ ಕುರಿತಂತೆ ತನ್ನ ನಿಲುವಿಗಾಗಿ ಅನೇಕರು ಕಾಯ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಹಲವು ಸುತ್ತಿನ ಮಾತುಕತೆ ಕೂಡ ಆಗಿದೆ. ನಾನು ಈ ವಿಚಾರವನ್ನ ನನ್ನ ನಿಲುವೇನು ಅನ್ನುವಂಥ ವಿಚಾರವನ್ನ ನಾಳೆ ಪ್ರಕಟಿಸ್ತೀನಿ ಅಂತ ಹೇಳಿ ಅಂಬರೀಷ್ ಅವರ ಒಂದು ಫೋಟೋವನ್ನ ಹಾಕಿ ಅದರ ಜೊತೆಗೆ ಕೆಲ ಬರಹಗಳಿರುವಂತಹ ಒಂದು ಪೋಸ್ಟ್ ಅನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆಮೇಲೆ ಸುಮಲತಾ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನ ಈ ಬಾರಿ ಎಲೆಕ್ಷನ್ ಅನ್ನ ಹೊರತುಪಡಿಸಿದ್ರು ಕೂಡ ಈ ಬಾರಿ ಅವ್ರು ಕಂಟೆಸ್ಟ್ ಮಾಡ್ತಾರೋ ಬಿಡ್ತಾರೋ, ಬಟ್ ಮುಂದಿನ ರಾಜಕೀಯ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸುಮಲತಾ ಅವರು ಈಗ ತೆಗೆದುಕೊಳ್ಳಬಹುದಾದಂತ ನಿರ್ಧಾರ ಬಹಳ ಪ್ರಮುಖ ಆದಂಥದ್ದು. ಅವರೇನಾದ್ರೂ ಈ ಬಾರಿ ತಟಸ್ಥರಾಗಿ ಉಳಿತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಮುಂದೆನೂ ಕೂಡ ಅವರಿಗೆ ಬಿಜೆಪಿ ಯಾವ ಮಟ್ಟಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಹಾಗಂತ ಅವರು ಬಿಜೆಪಿಗೆ ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಟ್ರೆ ತನ್ನ ನೆಲೆಯನ್ನ ಅವರು ಮಂಡ್ಯದಲ್ಲಿ ಕಳೆದುಕೊಳ್ಬೇಕಾಗುತ್ತಾ ಅನ್ನುವಂಥದ್ದು ಕೂಡ ಆತಂಕ ಸಹಜವಾಗಿ ಅವರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಇರುವಂಥದ್ದು. ಯಾಕಂದ್ರೆ JDS ನ ಅಭ್ಯರ್ಥಿಗೆ ಇವರು ಸಪೋರ್ಟಿವ್ ಆಗಿರೋಂಥ ಸಂದರ್ಭದಲ್ಲಿ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಈಗ ಆಲ್ರೆಡಿ ಸುಮಲತಾ ಅವರನ್ನ ಬಂದು ಭೇಟಿಯಾಗಿದ್ದಾರೆ, ನಿಖಿಲ್ ಕೂಡ ಭೇಟಿಯಾಗಿದ್ದಾರೆ. ಬಹಳಷ್ಟು ಪ್ರಯತ್ನಗಳು ಸುಮಲತಾ ಅವರನ್ನ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವ್ಯವಸ್ಥೆಗಳಾಗ್ತಾ ಇದೆ. ನಾಳೆ ನಮ್ಮೊಂದಿಗೆ ನಟ ದರ್ಶನ್ ಕೂಡ ಇರ್ತಾರೆ ಅನ್ನುವಂಥ ಸಂಗತಿ ತಿಳಿದು ಬಂದಿದೆ. ಫೇಸ್ಬುಕ್ ಪೋಸ್ಟ್ನಲ್ಲಿ ಸಂಸದೆ ಸುಮಲತಾ ಅವರೇ ಈ ಮಾಹಿತಿಯನ್ನ ಪ್ರಕಟಿಸಿದ್ದಾರೆ. ದರ್ಶನ್, ಅಭಿಷೇಕ್, ಅಂಬರೀಷ್ ಕೂಡ ಇರ್ತಾರೆ ಅನ್ನುವಂಥ. ದರ್ಶನ್ ಕೂಡ ಈಗ ಮೊನ್ನೆ ಬೆಂಗಳೂರಿನ ಸುಮಲತಾ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲೆಲ್ಲ ಅವರು ಕೂಡ ಭಾಗಿಯಾಗಿದ್ದು, ನಿಮ್ಮ ನಡೆಯೇ ನನ್ನ ನಡೆ ಆಗಿರುತ್ತೆ, ನಾಳೆ ನಮ್ಮೊಂದಿಗೆ ನಟ ದರ್ಶನ್ ಕೂಡ ಇರ್ತಾರೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಟ ದರ್ಶನ್ ಹಾಗೆ ನಟ ಯಶ್ ಅವರು ಸುಮಲತಾ ಅವರ ಅಕ್ಕಪಕ್ಕ ನಿಂತು ಅವರನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಪಟ್ಟಂತವ್ರು. ಹೀಗಾಗಿ ಅವರನ್ನ ಮೀರಿ ಅಥವಾ ಅವರನ್ನ ಹೊರಗಿಟ್ಟು, ಅದರಲ್ಲೂ ಯಶ್ ಅವರು ಬಹುತೇಕ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಬಾರಿ ಚುನಾವಣೆ ಪ್ರಚಾರನೋ ಅಥವಾ ಸುಮಲತಾ ಅವ್ರ ಪರವಾಗಿನೋ ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಇದೆ, ನಾನು ಅದನ್ನ ಮಾಡ್ತೀನಿ ಅನ್ನುವಂತ ಹೇಳಿದಾರೆ ಬಿಟ್ರೆ ನೇರವಾಗಿ ಅವರೆಲ್ಲೂ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ನಿಲುವೇನು ಮತ್ತೊಂದು ಹೇಳಲಿಲ್ಲ. ಬಟ್ ನಟ ದರ್ಶನ್ ಅವರು ಆಗಾಗ ಸುಮಲತಾ ಅವ್ರ ಜೊತೆಗೆ ಈಗಲೂ ಕೂಡ ಕಾಣಿಸ್ಕೊಳ್ತಾ ಇರುವಂತಹ ಸಂದರ್ಭ ಈ ಚುನಾವಣಾ ಡಿಸಿಷನ್ ಅನ್ನುವಂತ ವಿಚಾರವಾಗಿ ನಡೀತಾ ಇರುವಂತಹ ಸಭೆ ಮತ್ತೊಂದರಲ್ಲೆಲ್ಲ. ಹೀಗಾಗಿ ದರ್ಶನ್ ಕೂಡ ನಾಳಿನ ಸಭೆಯಲ್ಲಿ ಅಥವಾ ತಮ್ಮ ನಿಲುವನ್ನ ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಇರ್ತಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಶಾಂತ್, ಏನೇನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಹೇಳಿ ಕೇಳಿ ನಾಳೆ ಕಾಳಿಕಾಂಬ ದೇಗುಲಕ್ಕೆ ಹೋಗ್ತಾರಂತೆ, ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಿ ತನ್ನ ನಿಲುವನ್ನ ಪ್ರಕಟ ಮಾಡ್ತಾರೆ ಅಂತ ಅಂದ್ರೆ ಈಗ ಬಹಳಷ್ಟು ಮಂದಿ ಅವರು ಒಂದೋ ತಟಸ್ಥವಾಗಿರ್ಬೋದು, ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟಿವ್ ಆಗಿ ನಿಲ್ಬಹುದು ಅನ್ನುವಂಥದ್ದಿದೆ. ಅದನ್ನ ಮೀರಿ ಏನಾದ್ರು ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನ ತಯಾರಿನ ಇದು? ಏನ್ ಕತೆ ಪ್ರಶಾಂತ್? ಮಲ್ತೇಶ್, ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ನಿಗೂಢವಾಗಿರುವಂಥದ್ದು. ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ನಾಳೆ ತಮ್ಮ ನಿರ್ಧಾರವನ್ನ ಸ್ವಾಭಿಮಾನದ ಮಣ್ಣಿನಲ್ಲಿ ಪ್ರಕಟ ಕೂಡ ಮಾಡ್ತಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೂಡ ಘೋಷಣೆಯನ್ನ ಮಾಡಿದ್ರು, ಆದ್ರೆ ಅವತ್ತು ಯಾವುದೇ ರೀತಿಯ ನಿರ್ಧಾರವನ್ನ ಅವರು ಪ್ರಕಟ ಮಾಡಿರಲಿಲ್ಲ. ಆದ್ರೆ ನಾಳೆ ಬೆಳಗ್ಗೆ 10:30ಕ್ಕೆ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡೋದಕ್ಕೂ ಕೂಡ ರೆಬಲ್ ಲೇಡಿ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಕಳೆದ ಒಂದು 20-25 ದಿನಗಳಿಂದಲೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ತಮ್ಮ ಮುಂದಿನ ರಾಜಕೀಯ ನಡೆ ಏನು, ತಮ್ಮ ನಿರ್ಧಾರವೇನು ಅನ್ನೋಂಥದ್ದು ಕೂಡ ಪ್ರಕಟಿಸಿರಲಿಲ್ಲ. ಮೊನ್ನೆ ಸಾಕಷ್ಟು ಜನ ಬೆಂಬಲಿಗರು ಮಂಡ್ಯದಿಂದಲೂ ಕೂಡ ತೆರಳಿದ್ರು. ನೀವು ಪಕ್ಷೇತರವಾಗಿ ನಿಲ್ಲಲೇಬೇಕು ಅಂತಲೂ ಕೂಡ ಸಾಕಷ್ಟು ಒತ್ತಡವನ್ನ ಮಾಡಿದ್ರು. ಇದು ಸ್ವಾಭಿಮಾನದ ಪ್ರಶ್ನೆ. ನಾವು
ನಮಗೆ ನಮ್ಮ ಅಸ್ತಿತ್ವ ಉಳಿಬೇಕು ಅಂದ್ರೆ ನೀವು ಪಕ್ಷೇತರವಾಗಿ ಕೂಡ ಸ್ಪರ್ಧೆ ಮಾಡಬೇಕು ಅಂತಾನು ಕೂಡ ಹೇಳಿದ್ರು. ಆದ್ರೆ ಅವತ್ತೇ ಪ್ರಕಟಿಸ್ತಾರೆ ಅಂತಾನು ಕೂಡ ತಿಳಿದು ಬಂದಿತ್ತು. ಆದ್ರೆ ಅವರು ಅವ್ರ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಮಂಡ್ಯದ ಮಣ್ಣಿನಲ್ಲೇ ಬಂದು ನಾನು ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಮಂಡ್ಯದ ಒಂದು ಕಾಳಿಕಾಂಬ ದೇವಸ್ಥಾನದ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ಮೊದಲಿಗೆ ಕಾಳಿಕಾಂಬ ದೇವಿಗೆ ಪೂಜೆಯನ್ನ ಸಲ್ಲಿಸಿದ ನಂತರದಲ್ಲಿ ಕಳೆದ 5 ವರ್ಷಗಳಲ್ಲಿ ಅವ್ರು ಏನೋ ಒಂದು ಸಾಧನೆಗಳು ಮಾಡಿದ್ದಾರೆ, ಕಾಮಗಾರಿಗಳೆಲ್ಲ ನಡೆಸಿದ್ದಾರೆ. ಅದರ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ನಂತರದಲ್ಲಿ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಪ್ರಮುಖವಾಗಿ ನಾಳೆ ನಟ ದರ್ಶನ್ ಸೇರಿದಂತೆ ಅವರ ಪುತ್ರ ಅಭಿಷೇಕ್ ಆಗಿರ್ಬೋದು, ರಾಕ್ಲೈ ವೆಂಕಟೇಶ್ ಆಗಿರ್ಬೋದು, ಹಿರಿಯ ನಟ ದೊಡ್ಡಣ್ಣ ಸೇರಿದಂತೆ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾರೆ. ಅಲ್ಲಿ ತಮ್ಮ ಅಂತಿಮ ನಿರ್ಧಾರವನ್ನ ಕೂಡ ಪ್ರಕಟ ಮಾಡ್ತಾರೆ. ಪ್ರಮುಖವಾಗಿ ಇರುವಂತದ್ದು 4-5 ಆಪ್ಷನ್ಸ್. ಅಂದ್ರೆ ಒಂದ್ ಕಡೆ ತಟಸ್ಥವಾಗಿರ್ಬೇಕು, ಇಲ್ಲ ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿ ಮೈತ್ರಿ ಅಭ್ಯರ್ಥಿ ಆಗಿರುವಂತ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಒಂದ್ ಕಡೆ ಕಾರ್ಯಕರ್ತರು ಕೂಡ ಸಾಕಷ್ಟು ಒತ್ತಡವನ್ನು ಹೇಳ್ತಾರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ. ಇಲ್ಲ, ಪಕ್ಷೇತರವಾಗಿ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡ್ಬೇಕು. ಇವೆಲ್ಲ ಒಳಗಡೆ ನಡುವೆ ಕಾಂಗ್ರೆಸ್ ನಾಯಕರು ಕೂಡ ಒಂದು ಗಾಳವನ್ನ ಬಿಟ್ಟಿದ್ದಾರೆ. ನೀವು ತಟಸ್ಥವಾಗಿರಿ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಅವರು ನಾಳೆ ಏನು ಘೋಷಣೆ ಮಾಡ್ತಾರೆ ಅಂತ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿ ನೀವು ನಮ್ಮ ಬೆಂಬಲವನ್ನು ಕೂಡ ಕೊಡಬೇಕು ಅಂತಾರೆ. ವಿಜೇಂದ್ರ ಕೂಡ ಮಾತುಕತೆ ನಡೆಸಿ ಬಿಜೆಪಿ ಪಕ್ಷ ಸೇರ್ಪಡೆಗೊಳ್ಳಬೇಕು ಅಂತ ಕೂಡ ಹೇಳ್ತಾರೆ. ಈಗ ನಾಳೆ ಇವೆಲ್ಲವಕ್ಕೂ ಕೂಡ ತೆರೆ ಬಿದ್ದಿ ತಮ್ಮ ಮುಂದಿನ ನಿರ್ಧಾರವನ್ನ ನಾಳೆ ಪ್ರಕಟಗೊಳಿಸ್ತಾರೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಶಾಂತ್.